ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯಕ್ಕೆ ನಾನು ಬರ್ತೀನಿ. ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಈ ತಮ್ನೈಲ್ನ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ. ಏನು ದರ್ಶನ್ ಅವರಿಗೆ ದೆವ್ವಗಳ ಕಾಟ, ಆತ್ಮದ ಕಾಟ, ಅದು ಇದು ಈ ಮೀಡಿಯಾದವ್ರಿಗೆ ಬುದ್ಧಿನೇ ಇಲ್ಲ ಅನಿಸುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಒಂದು ಪ್ರಶ್ನೆ ಏನಂದರೆ, ರೇಣುಕಾಸ್ವಾಮಿಯವರ ಒಂದು ಕೊಲೆ ಆದಮೇಲೆ ದರ್ಶನ್ ಅವ್ರ ಮೇಲೆ ಮೀಡಿಯಾಗಳ ಕಣ್ಣು ಕೆಂಪಗಾಗಿದೆ. ಜೊತೆಗೆ ಅವರಿಗೆ ಆಗದೇ ಇರುವಂಥ ಕೆಲವು ತಲೆಗಳು ಒಳಸಂಚನ ನಡೆಸಿ ಏನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಕೋರ್ಟಲ್ಲಿ ನ್ಯಾಯಾಲಯ ಇದೆ, ಎಲ್ಲ ಅದಕ್ಕೆ ಏನು ಮಾಡಬೇಕದನ್ನು ಲಾಯರ್ಗಳು ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಜೈಲಲ್ಲಿದ್ದಂಥ ದರ್ಶನ್ ಅವ್ರನ್ನ ಯಾವುದೋ ಒಂದು ನಿಮಗೆ ಗೊತ್ತು ಯಾವುದೋ ಒಂದು ಸಿಗರೇಟ್ ಮತ್ತು ಒಂದು ಕಾಫಿ ಕುಡ್ತಾರೆ ಒಂದು ವಿಡಿಯೋ ನೋಡಿಬಿಟ್ಟು ಅದ್ರ ಮೇಲೂ ಏನೋ ಒಂದು ಬೇರೆ ಸಂಚಲನ ನಡೆಸಿ ಬಳ್ಳಾರಿ ಜೈಲಿಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರ ಮಧ್ಯೆ ನೀವು ತಮ್ಮನಲ್ಲಿ ನೋಡಿದ್ರಿ ಏನಂತ, ದರ್ಶನ್ ಅವರು ಬಿಚ್ಚಿ ಬಿದ್ದಿದ್ದಾರೆ, ಆತ್ಮಗಳ ಕಾಟುವಂತೆ, ರೇಣುಕಾಸ್ವಾಮಿ ಆತ್ಮ ಕಾಡ್ತಾ ಇದೆಯಂತೆ. ಅಲ್ಲ, ನಾನು ಕೇಳ್ತಾ ಒಂದು ಪ್ರಶ್ನೆ, ರೇಣುಕಾಸ್ವಾಮಿ ನಡೆಯೋರು ಯೋಧನ ಇಲ್ಲ ಏನಾದರೂ ಸಾಧನೆ ಮಾಡೋಗಿದ್ದಾನ? ಅವನು ಕಚಡ ನನ್ನ ಮಗನೇ. ಆ ಕೆಲಸ ಮಾಡಿರೋದಕ್ಕೆ ಅವನು ಇವತ್ತು ಸತ್ತಿ ಮೇಲ್ಗಡೆ ಹೋಗಿರೋದು. ಅವನು ಆತ್ಮವಾಗಿ ಬಂದು ದರ್ಶನ ಕಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಮೀಡಿಯಾಗಳಿದೆಯಲ್ಲ, ಈ ಸೋ ಕಾಲ್ಡ್ ಮೀಡಿಯಾಗಳು, ಇವರು TRP ಅಂತ ಹುಟ್ಟುಕೊಂಡಿರೋದು. ಕೆಲವೊಂದು ಸಲ ದರ್ಶನ್ ಅವ್ರನ್ನ ಕಂಡ್ರೆ ಆಗಲ್ಲ, ಅಯ್ಯೋ ಆತ್ಮಗಳೆಲ್ಲ ಸುಳ್ಳು ಅಂತ ಕೆಲವೊಂದು ಇದರಲ್ಲಿ ಹೇಳ್ತಾರೆ. ಈಗ ಆತ್ಮ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ಮಾತನ್ನು ಯಾವ ರೀತಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಆದರೂ ಒಂಥರ ಹಾಸ್ಯ ಇದು. ಮೀಡಿಯಾದವ್ರನ್ನ ನೋಡಿದ್ರೆ ನಮಗೆ ನಗು ಬರ್ತಾ ಇದೆ. ಓ ಏನಪ್ಪ ಇದು, ಮೀಡಿಯಾದವ್ರು ಈ ಮಟ್ಟಕ್ಕೆ ಹಿಡಿದ್ರ TRPಗೋಸ್ಕರ ಅಂತ. ಹಿಂದೆ ಒಂದು ಉದಯ TVಲೆಲ್ಲ ಒಂದೊಳ್ಳೆ ವಾರ್ತೆ ಬರ್ತಾಯಿತ್ತು. ಆದರೆ ಈಗ ಆ ವಾರ್ತೆಗಳನ್ನ ನೋಡಬೇಕು ಅಂತ ಮತ್ತೆ ಅನಿಸುತ್ತೆ, ಅದು ಸಿಗ್ತಾ ಇಲ್ಲ. ಈ ಮೀಡಿಯಾಗಳು ಬಂದು ಬೆಸ್ಟ್ ಕಾಮಿಡಿಯನ್ ಚಾನಲ್ಗಳಾಗ್ಬಿಟ್ಟಿದೆ ಈ ನ್ಯೂಸ್ ಚಾನಲ್ಗಳು. ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅಂತ ಇದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.